ನಮಸ್ಕಾರ ಆತ್ಮೀಯ ವೀಕ್ಷಕರೇ, ಸ್ವತ್ತು ಹಸ್ತಾಂತರ ಅಧಿನಿಯಮ 1882 ಈ ಕುರಿತಾಗಿ ನಾನು ಈಗ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಗುತ್ತಿಗೆಗಳು, ಅಂದರೆ ಲೀಸಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಈ ಲೀಸಸ್ ಅನ್ನೋ ಶಬ್ದ ಹೇಗೆ ಹುಟ್ಟಿಕೊಂಡು ಅಂತ ಅನ್ನೋದನ್ನು ಹೇಳಬೇಕಂತಂದರೆ, ಒಂದು ಓಲ್ಡ್ ಫ್ರೆಂಚ್ ಪದವಾದ ಲೈಸರ್ ಅಂದರೆ ಟು ಲೆಟ್ ಗೋ, ಲೆಟ್ ಔಟ್, ಲೀವ್ ಅಂದರೆ ಇವುಗಳ ಅರ್ಥ ಬಾಡಿಗೆ ಕೊಡೋದು ಅಥವಾ ಅನುಮತಿ ಕೊಡೋದು, ಈ ಥರ ಒಂದು ಅರ್ಥ ಕೊಡ್ತದೆ. ಮತ್ತು ಲ್ಯಾಟಿನ್ ಪದವಾದ ಲ್ಯಾಕ್ಸರ್ ಅಂದರೆ ಲೂಸನ್, ಓಪನ್, ಮೇಕ್ ವೈಡ್ ಅಂತಂದರೆ ಅದು ಸಡಿಲಗೊಳಿಸುವುದು ಅಥವಾ ಅದು ತೆರೆಯುವುದು ಅಥವಾ ಮುಕ್ತವಾಗಿ ಬಿಟ್ಟುಕೊಡೋದು ಅನ್ನೋದು ಅರ್ಥ ಬರ್ತದೆ. ಸ್ವತ್ತು ಹಸ್ತಾಂತರ ಅಧಿನಿಯಮದ ಅಡಿಯಲ್ಲಿ ಬರುವಂಥ ಈ ಲೀಸಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಅಥವಾ ಸ್ಥಿರ ಆಸ್ತಿಯ ಗುತ್ತಿಗೆಗಳಂತ ಏನು ಹೇಳ್ತೀವಿ, ಇದರ ಅರ್ಥ ಗುತ್ತಿಗೆ ಅಥವಾ ಬಾಡಿಗೆ ಅಥವಾ ಗೇಣಿ ಅಂತೇಳಿ 3 ಶಬ್ದಗಳನ್ನು ಸಹಿತ ಬಳಸ್ತಾರೆ. ಅದರಲ್ಲಿ ಮುಖ್ಯವಾಗಿ ಗುತ್ತಿಗೆ ಅನ್ನೋ ಪದವನ್ನು ಹೆಚ್ಚಾಗಿ ಬಳಸುವ ಕಾರಣದಿಂದಾಗಿ ಈ ಗುತ್ತಿಗೆ ಅನ್ನೋ ಶಬ್ದವನ್ನೇ ಇಲ್ಲಿ ನಾನು ಉಪಯೋಗಿಸಿದ್ದೇನೆ. ಸೊ ಈ ಸ್ವತ್ತು ಹಸ್ತಾಂತರ ಅಧಿನಿಯಮದ ಅಧ್ಯಾಯ 5ರಲ್ಲಿ ಸ್ಥಿರ ಆಸ್ತಿಯ ಗುತ್ತಿಗೆಗಳು ಅಥವಾ ಲೀಸಸ್ ಆಫ್ ಇಮ್ಮೂವಬಲ್ ಪ್ರಾಪರ್ಟಿ ಅನ್ನೋ ಒಂದು ಅಧ್ಯಾಯದ ಕೆಳಗೆ ಈ ಗುತ್ತಿಗೆಗಳ ಕುರಿತಾಗಿರುವಂಥ ವಿಷಯಗಳನ್ನು ಹೇಳಬಯಸ್ತೀನಿ. ಕಲಂ 105ರಲ್ಲಿ ಗುತ್ತಿಗೆ ಕುರಿತ ಒಂದು ವ್ಯಾಖ್ಯಾನ ಇದೆ. ಅದರ ಪ್ರಕಾರ ಲೀಸ್ ಅನ್ನೋದು ಸ್ಥಿರಾಸ್ತಿಯ ಕುರಿತಾಗಿ ಇರುವಂಥದ್ದು. ಈ ಸ್ಥಿರ ಆಸ್ತಿಯ ಗುತ್ತಿಗೆಯನ್ನು ಯಾವ ಥರ ಆಗ್ತದೆ ಅಂತಂದರೆ, ಆ ಆಸ್ತಿಯನ್ನು ಅನುಭವಿಸುವ ಹಕ್ಕನ್ನು ವರ್ಗಾಯಿಸುವುದು ಇದರ ಮುಖ್ಯ ಉದ್ದೇಶ. ಸೊ ಆಸ್ತಿಯ ಮಾಲೀಕ, ಹಕ್ಕುದಾರ ಯಾರು ಅದನ್ನು ಅನುಭವಿಸಬೇಕು, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಆ ಆಸ್ತಿಯನ್ನು ಅನುಭವಿಸುವಂಥ ಹಕ್ಕನ್ನು, ರೈಟ್ ಟು ಎಂಜಾಯ್ಮೆಂಟ್ ಆಫ್ ದಿ ಪ್ರಾಪರ್ಟಿಯನ್ನು ವರ್ಗಾಯಿಸ್ತಾನೆ. ಅದು ವರ್ಗಾವಣೆ ವ್ಯಕ್ತಪಡಿಸಿರ್ಬೋದು ಅಥವಾ ಅವ್ಯಕ್ತವಾಗಿರ್ಬೋದು. ಅಂದರೆ ಅದನ್ನು ಒಂದು ಬಾಯಿ ಮಾತಿಂದ ಹೇಳಿರ್ಬೋದು ಅಥವಾ ಲಿಖಿತ ದಾಖಲೆಯಿಂದ ಹೇಳಿರ್ಬೋದು ಅಥವಾ ಸನ್ನೆಗಳ ಮೂಲಕ, ಅಂದರೆ ಒಬ್ಬ ವ್ಯಕ್ತಿಯ ಆಸ್ತಿಯನ್ನು ಇನ್ನೊಬ್ಬ ವ್ಯಕ್ತಿ ಬಂದು ಅಲ್ಲಿ ವಾಸಿಸ್ತಾನೆ ಅಥವಾ ಅದನ್ನು ಉಪಯೋಗಿಸೋಕ್ಕೆ ಆರಂಭಿಸ್ತಾನೆ. ಆ ಮಾಲೀಕ ಅದಕ್ಕೆ ಯಾವುದೇ ಆಕ್ಷೇಪಣೆ ಮಾಡೋದಿಲ್ಲ. ಇದು ಅವ್ಯಕ್ತ ಒಂದು ಗುತ್ತಿಗೆ ಕರಾರು ಅಂತ ಹೇಳ್ಬೋದು. ನಿರ್ದಿಷ್ಟ ಸಮಯದವರೆಗೂ ಮಾಡ್ಕೋಬೋದು ಅಥವಾ ಶಾಶ್ವತವಾಗಿ ಮಾಡ್ಕೊಳ್ಬೋದು. ಒಂದು ಪಾವತಿಸಿದ ಬೆಲೆ ಅಂದರೆ ಈಗಾಗಲೇ ಕೊಟ್ಟಂಥ ಒಂದು ಹಣ ಇರ್ಬೋದು, ಅದಕ್ಕಾಗಿ ಅವನು ಉಪಯೋಗಿಸ್ತಾ ಇರ್ಬೋದು. ಆದರೆ ಅಲ್ಲಿ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅಥವಾ ನಿಯತಕಾಲಿಕವಾಗಿ ಕೊಡಬೇಕು ಅನ್ನೋದು ಭಾಳ ಮುಖ್ಯ. ಯಾಕಂತಂದರೆ ಲೀಸಸ್ ಅನ್ನೋದು ಅಲ್ಲಿ ಕಂತು ಅನ್ನೋದು ಭಾಳ ಅವಶ್ಯಕ ಬರ್ತದೆ. ಬೆಲೆ ಬದಲಿಗೆ ಇನ್ನೊಂದು ಅರ್ಥ ಏನು ಅಂತ ಹೇಳ್ತಾರಂದರೆ, ಹಣ, ಬೆಳೆಗಳ ಪಾಲು, ಸೇವೆ ಅಥವಾ ಮೌಲ್ಯದ ಯಾವುದೇ ವಸ್ತುವಿನ ಪ್ರತಿಫಲವನ್ನು. ಸೊ ಈ ಉಪಯೋಗಿಸುವಂಥ ವ್ಯಕ್ತಿ ಅದಕ್ಕೆ ಉಪಯೋಗಿಸೋದಕ್ಕೆ ಪ್ರತಿಫಲವಾಗಿ ಹಣವನ್ನು ಕೊಡ್ತಾ ಇರ್ಬೋದು, ಅಥವಾ ಒಂದು ಭೂಮಿಯಲ್ಲಿ ಬೆಳೆ ತೆಗಿತಾ ಇದ್ದರೆ ಬೆಳೆಗಳಲ್ಲಿ ಒಂದು ಪಾಲನ್ನು ಅವನು ಮಾಲೀಕನಿಗೆ ಕೊಡ್ತಾ ಇರ್ಬೋದು, ಅಥವಾ ಯಾವುದೇ ರೀತಿಯ ಒಂದು ಸೇವೆಯನ್ನು ಅವನಿಗೆ ಒದಗಿಸಿ ಅವನಿಗೆ ಪ್ರತಿಫಲ ಮೂಡಿಸ್ತಾ ಇರ್ಬೋದು, ಅಥವಾ ಯಾವುದೇ ಒಂದು ಮೌಲ್ಯದ ವಸ್ತುವನ್ನು ಅವನಿಗೆ ಪ್ರತಿಫಲವಾಗಿ ಕೊಡ್ಬೋದು. ಸೊ ಈ ರೀತಿ ಯಾವುದೇ ಒಂದು ರೀತಿಯಲ್ಲಿ ಅವನು ಆ ಆಸ್ತಿಯನ್ನು ಉಪಯೋಗಿಸುವ ಒಂದು ಹಕ್ಕನ್ನು ಪಡಿತಾನೆ. ಅಂಥ ಸಂದರ್ಭದಲ್ಲಿ ಇಲ್ಲಿ ಗುತ್ತಿಗೆ ಅನ್ನೋದು ಬರ್ತದೆ. ಯಾರು ಗುತ್ತಿಗೆಯನ್ನು ಪಡಿತಾನೆ ಅವನಿಗೆ ಗುತ್ತಿಗೆದಾರ ಅಂತ ಹೇಳ್ತಾರೆ. ಗುತ್ತಿಗೆಯನ್ನು ಕೊಡುವ ವ್ಯಕ್ತಿಗೆ ಗುತ್ತಿಗೆ ದಾತ ಅಂಥೇಳಿ ನಾವು, ಅಥವಾ ಗುತ್ತಿಗೆ ಕೊಡುವ ಅಂತೇಳಿ ನಾವು ಹೇಳಬಹುದು. ಅಲ್ಲಿ ಗುತ್ತಿಗೆ ಪಡೆದಂಥ ವ್ಯಕ್ತಿ ಎಂದು ಆಸ್ತಿಯ ಮಾಲೀಕನಾಗುವುದಿಲ್ಲ. ಗುತ್ತಿಗೆಯನ್ನು ಕೊಟ್ಟಂಥ ವ್ಯಕ್ತಿ ಮಾಲೀಕನಾಗಿ ಕುಡಿತಾನೆ. ಅವನು ಶಾಶ್ವತವಾಗಿ ಉಪಯೋಗಿಸಿದ್ರೂ ಸಹಿತ ಅಲ್ಲಿ ಮಾಲೀಕನಾಗಿ ಉಳಿತಾನೆ. ಆ ಆಸ್ತಿಯನ್ನು ಉಪಯೋಗಿಸುವಂಥ ವ್ಯಕ್ತಿ ಗುತ್ತಿಗೆದಾರ, ಅವನು ಕೊನೆಯವರೆಗೆ ಗುತ್ತಿಗೆದಾರನಾಗಿ ಉಳಿತಾನೆ. ಏಕೆಂದರೆ ಅವನು ಅಲ್ಲಿ ನಿರ್ದಿಷ್ಟಪಡಿಸಿದಂಥ ಕಂತನ್ನು ಅವನು ಒಂದು ಹಣವನ್ನು ಕೊಡ್ತಾ ಹೋಗ್ತಾನೆ. ಕೊನೆಯವರೆಗೂ ಅದು ಆ ಕರಾರಿನ ಒಂದು ಒಪ್ಪಂದದ ಪ್ರಕಾರ ಅಲ್ಲಿ ಅವನು ಹಣ ಕೊಡ್ತಾನೆ ಹೋಗ್ತಾನೆ. ಸೊ ಎಂದು ಅವನು ಹಣವನ್ನು ಕೊಡದೆ ಆ ಆಸ್ತಿಯನ್ನು ಉಪಯೋಗಿಸೋಕೆ ಆರಂಭಿಸ್ತಾನೆ, ಅಲ್ಲಿಂದ ಅದು ಒಂದು ಪ್ರತಿಕೂಲ ಹಕ್ಕು ಆಗಿ ನಿರ್ಮಾಣ ಆಗ್ತದೆ. ಆವಾಗ ಮೂಲ ಮಾಲೀಕನ ಹಕ್ಕಿಗೆ ಒಂದು ಚ್ಯುತಿ ಬರೋಕ್ಕೆ ಆರಂಭ ಆಗ್ತದೆ. ಸೊ ಹೀಗಾಗಿ ಇಲ್ಲಿ ಗುತ್ತಿಗೆ ಅನ್ನೋದು ಏನದೆ ಅಂದರೆ, ಒಬ್ಬ ವ್ಯಕ್ತಿ ಮಾಲೀಕನಾದಂಥ ಆಸ್ತಿ ಒಂದು ಅನುಭವಿಸುವ ಹಕ್ಕು ಇರುವಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಆ ಆಸ್ತಿಯ ಉಪಯೋಗಿಸುವಂಥ ಹಕ್ಕನ್ನು ವರ್ಗಾಯಿಸ್ತಾನೆ. ಅದೇ ಈ ಗುತ್ತಿಗೆ ಅನ್ನೋದನ್ನು ತಾವು ತಿಳಿದುಕೊಳ್ಬೋದು.
ಅಂದರೆ ಏನು ಬೆಲೆ ಕೊಡ್ತಾನೆ ಅದನ್ನು ಕಂತು ಅಥವಾ ಪ್ರೀಮಿಯಂ ಅಂತ ಕರೀತಾರೆ. ಮತ್ತು ಈಗಾಗಲೇ ಹೇಳಿದಂತೆ ಹಣ, ಷೇರು, ಸೇವೆ ಅಥವಾ ಇತರ ವಸ್ತುಗಳನ್ನು ಬಾಡಿಗೆ ಎಂದು ಕರೆಯಲಾಗುತ್ತದೆ. ಉದಾಹರಣೆಗೆ ಒಂದು ವರ್ಷದ ಬಾಡಿಗೆಯನ್ನು ಕೊಟ್ಟಿದ್ರೆ ಪ್ರತಿ ತಿಂಗಳ ಬಾಡಿಗೆಯನ್ನು ಕೊಡೋದಾಗಿದ್ದರೆ ಅಲ್ಲಿ 12 ಕಂತುಗಳಂತ ಹೇಳ್ತೇವೆ. ಮತ್ತು ಅವು ಏನು ಆ ಪ್ರತಿಫಲ ಕೊಡ್ತಾನೆ, ಹಣ, ಬೆಳೆಗಳ ಪಾಲು, ಸೇವೆ ಏನು ಕೊಡ್ತಾನೆ ಅವು ಅಲ್ಲಿ ಏನು ಅದು ಪ್ರತಿಫಲ ಇದೆ ಅದಕ್ಕೆ ಬಾಡಿಗೆ ಅಂತ ಹೇಳ್ತೀವಿ. ಅಕಸ್ಮಾತ್ ಪಕ್ಷಗಾರರ ನಡುವೆ ಯಾವುದೇ ಒಂದು ಲಿಖಿತವಾದ ಒಪ್ಪಂದ ಅಥವಾ ಯಾವುದೇ ಸ್ಥಳೀಯ ಒಂದು ಪದ್ಧತಿಗಳು, ಯಾವುದೇ ಥರ ಒಂದು ವ್ಯವಸ್ಥೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಅಂಥ ಒಂದು ಗುತ್ತಿಗೆ ಯಾವ ಥರ ಗುತ್ತಿಗೆ ಅನ್ನೋದನ್ನು ಕಾನೂನು ಪರಿಗಣಿಸ್ಬೋದು ಅನ್ನೋದನ್ನು ಕಲಂ 106ರಲ್ಲಿ ಹೇಳ್ತಾರೆ. ಒಂದು ಕೃಷಿ ಉದ್ದೇಶಕ್ಕಾಗಿ ಅಥವಾ ಒಂದು ಉತ್ಪಾದನೆ ಉದ್ದೇಶಕ್ಕಾಗಿ ಒಂದು ಸ್ಥಿರಾಸ್ತಿಯನ್ನು ಕೊಟ್ಟಿದ್ದಾನೆ ಉಪಯೋಗಿಸಲಿಕ್ಕೆ. ಅಂಥ ಸಂದರ್ಭದಲ್ಲಿ ಇದು ಎಂಥ ಗುತ್ತಿಗೆ ಅಂತೇಳಿ ಕಾನೂನು ಗಮನಿಸ್ತದೆ ಅಂದರೆ, ಯಾಕಂದರೆ ಅವರಲ್ಲಿ ಒಪ್ಪಂದ ಇಲ್ಲ, ಯಾವ ಥರ ಅದು ಒಪ್ಪಂದ ಅನ್ನೋದನ್ನು ಬರೆದಿಲ್ಲ ಅವರು. ಅಂಥ ಸಂದರ್ಭದಲ್ಲಿ ಅದನ್ನು 6 ತಿಂಗಳ ಮುಂಚಿತವಾಗಿ ನೋಟಿಸ್ ಕೊಟ್ಟು ಅದನ್ನು ಕೊನೆಗೊಳಿಸುವಂಥ ಒಂದು ಗುತ್ತಿಗೆ ಒಪ್ಪಂದ ಅಂತೇಳಿ ತಿಳಿದುಕೊಳ್ಬೇಕು. ಮತ್ತು ಎರಡನೇದಾಗಿ ಮುಖ್ಯವಾಗಿ ಅದು ವರ್ಷದಿಂದ ವರ್ಷಕ್ಕೆ ಆಗುವಂಥ ಗುತ್ತಿಗೆ, ಅಂದರೆ ವಾರ್ಷಿಕ ಗುತ್ತಿಗೆ ಅಂಥೇಳಿ ತಿಳ್ಕೊಳ್ಬೇಕು. ಅಂದರೆ ಮಾಸಿಕ ಗುತ್ತಿಗೆ ಅಲ್ಲ, ಮಂತ್ಲಿ ರೆಂಟಲ್ ಲೀಸ್ ಅಗ್ರಿಮೆಂಟ್ ಅಲ್ಲ ಅಂಥೇಳಿ ತಿಳ್ಕೊಬೇಕಾಗ್ತದೆ. ಯಾಕಂತಂದರೆ ಈ ಕೃಷಿ ಉದ್ದೇಶ ಅಂದರೆ ಕೃಷಿ ಉತ್ಪನ್ನಗಳನ್ನು ಬೆಳೆಸಿ ಅದನ್ನು ಲಾಭ ಪಡಿಬೇಕಂದ್ರೆ ಸಾಮಾನ್ಯವಾಗಿ 1 ವರ್ಷ ಬೇಕಾಗ್ತದೆ ರೈತನಿಗೆ. ಸೊ ಅಂಥ ಸಂದರ್ಭದಲ್ಲಿ ಮತ್ತು ಯಾವುದೇ ಒಂದು ಫ್ಯಾಕ್ಟ್ರಿ ಹಾಕಿದರೆ ಏನೋ ಒಂದು ಪ್ರೊಡಕ್ಷನ್ನ ಮಾಡಬೇಕಾದ್ರೆ ಅಲ್ಲಿ ಅದಕ್ಕೂ ಸಹಿತ ಸಮಯ ತಗಲುವ ಕಾರಣಕ್ಕಾಗಿ ಇಲ್ಲಿ ಸಾಮಾನ್ಯವಾಗಿ ಕಾನೂನಿನ ದೃಷ್ಟಿಯಲ್ಲಿ ಅಂಥ ಒಪ್ಪಂದವನ್ನು ಯಾವ ರೀತಿ ಅಂದರೆ ವಾರ್ಷಿಕ ಒಪ್ಪಂದ ಅಂತ ತಿಳ್ಕೊತಾರೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಗುತ್ತಿಗೆ ಅಂತೇಳಿ ಅದಕ್ಕೆ ಕರೀತಾರೆ. ಇನ್ನು ಈ ಥರ ಕೃಷಿ ಅಥವಾ ಉತ್ಪಾದನೆ ಉದ್ದೇಶ ಇಲ್ಲ ಅಂದರೆ ಅಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ಸಂದರ್ಭಗಳಲ್ಲಿ ಅದನ್ನು 15 ದಿವಸಗಳ ನೋಟಿಸ್ ಕೊಟ್ಟು ಅದನ್ನು ಕೊನೆಗೊಳಿಸುವಂಥ ಒಂದು ಲೀಸ್ ಅಂತ ತಿಳ್ಕೊತಾರೆ. ಮತ್ತು ಅದನ್ನು ತಿಂಗಳಿಂದ ತಿಂಗಳವರೆಗೆ ಗುತ್ತಿಗೆ ಅಂಥೇಳಿ, ಅಂದರೆ ಮಂತ್ ಟು ಮಂತ್ ಬೇಸಿಸ್ ಲೀಸ್ ಅಂಥೇಳಿ, ಅಂದರೆ ಮಾಸಿಕ ಲೀಸ್, ಮಂತ್ಲಿ ರೆಂಟಲ್ ಬೇಸ್ಡ್ ಲೀಸ್ ಅಗ್ರಿಮೆಂಟ್ ಅಂತೇಳಿ ತಿಳ್ಕೊತಾರೆ. ಇನ್ನು ಗುತ್ತಿಗೆಯನ್ನು ಹೇಗೆ ಮಾಡಲಾಗ್ತದೆ ಅಂತಂತಂದರೆ ಭಾಳಷ್ಟು ಜನರಿಗೆ ಗೊತ್ತದೆ. 1 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ಬಾಡಿಗೆ ಕೊಟ್ಟರೆ ಸ್ಥಿರಾಸ್ತಿಯನ್ನು ಅಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡಲೇಬೇಕಾಗ್ತದೆ. 1 ವರ್ಷದ ಒಳಗೆ ಅವಧಿ ಬಾಡಿಗೆ ಕೊಟ್ಟರೆ ಅಲ್ಲಿ ನೋಂದಣಿ ಅವಶ್ಯಕತೆ ಇಲ್ಲ. ವರ್ಷದಿಂದ ವರ್ಷಕ್ಕೆ ಅಂತ ಸ್ಪಷ್ಟವಾಗಿ ಅವರು ಬರೆದಿದ್ದರೆ ಅಥವಾ 1 ವರ್ಷಕ್ಕಿಂತ ಹೆಚ್ಚಿಗೆ ಅಂದರೆ 2 ವರ್ಷ, 5 ವರ್ಷ, 10 ವರ್ಷ ಈ ಥರ ಅವರು ಬಹಳಷ್ಟು ವರ್ಷಗಳ ಅವಧಿಯನ್ನು ನಮೂದಿಸಿದರೆ ಅಥವಾ ಬಾಡಿಗೆಯನ್ನೇ ಪ್ರತಿ ವರ್ಷ ಕೊಡಬೇಕು ಅಂತೇಳಿ ಕರಾರು ಮಾಡಿದರೆ ಅಂಥ ಸಂದರ್ಭದಲ್ಲಿ ಕಡ್ಡಾಯವಾಗಿ ಅದನ್ನು ವಾರ್ಷಿಕ ಬಾಡಿಗೆಯ ಒಂದು ಗುತ್ತಿಗೆ ಅಂತ ತಿಳ್ಕೊಳ್ಬೇಕಾಗ್ತದೆ. ಸೊ ಅಂಥ ಸಂದರ್ಭದಲ್ಲಿ ಅದನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕಾಗ್ತದೆ. ಹೀಗಾಗಿ ಈಗ ಸಾಮಾನ್ಯವಾಗಿ ಜನ ಏನು ಮಾಡ್ತಾರೆ, ಸಬ್ ರಿಜಿಸ್ಟ್ರೇಷನ್ ಮಾಡೋದು ಬೇಡ ಅಂಥೇಳಿ 11 ತಿಂಗಳ ಒಪ್ಪಂದವನ್ನು ಮಾಡ್ತಾರೆ ಮಾಸಿಕ ಬಾಡಿಗೆ ಇರುವಂಥ ವ್ಯವಸ್ಥೆಗಳಲ್ಲಿ. ಅಂದರೆ ಮನೆ ಅಥವಾ ಯಾವುದೋ ಗುಡಾನು ಅಥವಾ ಯಾವುದೇ ಒಂದು ಅಪಾರ್ಟ್ಮೆಂಟ್ ಇರ್ಬೋದು, ಯಾವುದೇ ಒಂದು ಕಟ್ಟಡವನ್ನು ಈ ಥರ ಬಾಡಿಗೆ ಕೊಡ್ಬೇಕಾದ್ರೆ ಅಥವಾ ಖುಲ್ಲಾ ಜಾಗೆಯನ್ನು ಬಾಡಿಗೆ ಕೊಡ್ಬೇಕಾದ್ರೆ ಅಲ್ಲೇನು ಮಾಡ್ತಾರೆ ಅಂತಂದರೆ ಪ್ರತಿ ತಿಂಗಳ ಬಾಡಿಗೆಯನ್ನು ನಿರ್ಧರಿಸ್ತಾರೆ. ಆದರೆ 12 ತಿಂಗಳ ಅಥವಾ 1 ವರ್ಷ ಮೇಲ್ಪಟ್ಟೂ ಅವ್ರದ್ದು ಒಪ್ಪಂದ ಇರ್ತದೆ. ಆದರೆ ಅವ್ರು ಏನು ಮಾಡ್ತಾರೆ ಅಂತಂದರೆ ಅದನ್ನು ಒಪ್ಪಂದದಲ್ಲಿ ಏನು ಮಾಡ್ತಾರೆ, ಕೇವಲ 11 ತಿಂಗಳ ಬಾಡಿಗೆ ಕರಾರು ಅಂತೇಳಿ ನಮೂದಿಸಿ ಅದನ್ನು ಕೇವಲ ಬಾಂಡ್ ಪೇಪರ್ ಮೇಲೆ ಮಾಡಿ ಅದನ್ನು ನೋಟ್ರಿ ಮಾಡ್ತಾರೆ ಅಥವಾ ಹಾಗೆ ಬರೆದು ಇಟ್ಕೊಂಡು ಬಿಡ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅಲ್ಲಿ ನೋಂದಣಿ ಅವಶ್ಯಕತೆ ಇಲ್ಲ. ಸೊ ಅದಕ್ಕಾಗಿ ಅವರು ಈ ಥರ ಬಾಂಡ್ ಮಾಡಿದರೂ ಸಹಿತ ಅದು ಏನು ಸಮಸ್ಯೆ ಆಗೋದಿಲ್ಲ. ಆದರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯ ಒಂದು ಕರಾರು ಇತ್ತಂದರೆ ಅಲ್ಲಿ ನೋಂದಣಿ ಬೇಕಾಗ್ತದೆ. ಹೀಗಾಗಿ ಏನು ಮಾಡ್ತಾರೆ ಅಂದರೆ 11 ತಿಂಗಳು ಮಾಡೋದು, 1 ತಿಂಗಳಿಗೆ ಗ್ಯಾಪ್ ಕೊಡೋದು, ಮತ್ತು 11 ತಿಂಗಳು ಮಾಡಿ ಕರಾರನ್ನು ಮಾಡಿ ಅಥವಾ ಅದನ್ನು ಬಾಡಿಗೆ ವ್ಯವಸ್ಥೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಗುತ್ತಿಗೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ. ಸೊ ಈ ಥರ ಸಾಮಾನ್ಯವಾಗಿ ಜನ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅದೇನು ಕಾನೂನು ಬಾಹಿರ ಆಗೋದಿಲ್ಲ. ಯಾಕಂದರೆ ಪ್ರತಿ ವರ್ಷ ಅದು ಹೊಸ ಒಂದು ಬಾಡಿಗೆ ಅಂತ ಅರ್ಥ ಬರ್ತದೆ ಅಷ್ಟೇ ಹೊರತಾಗಿ ಅದಕ್ಕೆ ಯಾವುದೇ ನಾನು ಈಗಾಗಲೇ 5 ವರ್ಷದಿಂದ ಬಾಡಿಗೆ ಇದ್ದೀನಿ, ಪ್ರತಿ ವರ್ಷ ಈ ಥರನೇ ಬಾಡಿಗೆ ಕೊಟ್ಕೊಂಡು ಬಂದಿದ್ದೀನಿ, ಪ್ರತಿ ವರ್ಷ ಈ ಥರ ಬಾಂಡ್ ಆಗ್ತಾಯಿದೆ, ಸೊ ಹೀಗಾಗಿ ಇದು ನನಗೆ ಅನ್ಯಾಯ ಮಾಡಿದ್ದಾನೆ ಅಂತ ಏನೂ ಅನ್ನಕ್ಕೆ ಬರೋದಿಲ್ಲ. ಅದು 11 ತಿಂಗಳ ಅವಧಿ ಮುಗಿದ ಮೇಲೆ ಅದು ರದ್ದಾಗಿ ಹೋಗ್ತದೆ. ಮತ್ತೆ ಹೊಸ ಬಾಡಿಗೆ ಕರಾರನ್ನು ಮಾಡಿದಾಗ ಮತ್ತೊಂದು ಬಾಂಡ್ ಮಾಡಿದಾಗ ಮತ್ತೆ ಹೊಸ ಕರಾರಾಗಿರ್ತದೆ. ಹೀಗಾಗಿ ಈಗ ಕೊನೆಯದಾಗಿ ಮಾಡಿದಂಥ ಬಾಂಡ್ನಲ್ಲಿ ಏನು ಬರೆದಿರ್ತಾರೆ ಆ ಪ್ರಕಾರ ಅವ್ರು ನಡ್ಕೊಳ್ಬೇಕಾಗ್ತದೆ. ಸೊ ಇದು ವರ್ಷದಿಂದ ವರ್ಷಕ್ಕೆ ಮೀರಿದ
ವರ್ಷದಿಂದ ವರ್ಷಕ್ಕೆ ಮಾಡುವಂಥ ಅದಕ್ಕೆ ಅಥವಾ ಅದಕ್ಕಿಂತ ಹೆಚ್ಚಿನ ಅವಧಿಗೆ ಮಾಡುವಂಥ ಬಾಡಿಗೆ ಕರಾರಿದ್ದರೆ ಅಲ್ಲಿ ಗುತ್ತಿಗೆಯನ್ನು ಕಡ್ಡಾಯವಾಗಿ ನೋಂದಣಿ ಮಾಡಬೇಕಂತೇಳಿ ಹೇಳ್ತದೆ. ಈ ನೋಂದಣಿ ಅನ್ನೋ ವಿಷಯ ಹೇಳಬೇಕಾದ್ರೆ ಇದೇ ಸಂದರ್ಭದಲ್ಲಿ ನಾನು ಹೇಳ್ಬೋದು ಏನಂದರೆ, ಯಾವುದೇ ಥರದ ಒಂದು ದಾಖಲಾತಿ ಯಾವ ಥರ ಇರ್ತಾವೆ ಅನ್ನೋದು ತಾವು ನೋಡಬೇಕಂತಂದರೆ, ಇದಕ್ಕಾಗಿ ಈ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ವೆಬ್ಸೈಟ್ಗೆ ಹೋದರೆ ಅಲ್ಲಿ ಎಲ್ಲ ವಿವರಗಳು ಸಿಗ್ತವೆ. ಅಲ್ಲಿ ನೋಂದಣಿ ಮಾದರಿ ಪತ್ರಗಳಂತೆ ಸಿಗ್ತವೆ. ಸೊ ಅದರೊಳಗೆ ಮಾರಾಟದ ಒಪ್ಪಂದ, ವಿನಿಮಯ ಪತ್ರ, ಫ್ಲ್ಯಾಟ್, ಅಪಾರ್ಟ್ಮೆಂಟ್ ಮೊದಲ ಮಾರಾಟ, ಜನರಲ್ ಪವರ್ ಪಟ್ಟಣೆ, ಹುಡುಗರ ಪತ್ರ, ಗುತ್ತಿಗೆ ಪತ್ರ, ಇಲ್ಲಿ ಗುತ್ತಿಗೆ ಪತ್ರ ಇದೆ. ಸೊ ಈ ಥರ ಇರ್ತದೆ. ಅದರ ಮೇಲೆ ವೀಕ್ಷಿಸಿ ಅಂತ ಒತ್ತಿದರೆ ಅಲ್ಲಿ ಈ ಥರ ಅದರದ್ದೊಂದು ಮಾದರಿ ಪ್ರತಿ ಸಿಗುತ್ತೆ. ಸೊ ಯಾವ ಥರ ಲೀಸ್ ಇರ್ತೈತೆ ಅನ್ನೋದನ್ನು ತಾವು ತಿಳ್ಕೊಳ್ಬೋದು. ಲೀಸ್ ಡೀಡನ್ನು ಯಾವ ಥರ ಮಾಡ್ತಾರೆ ಅನ್ನೋದನ್ನು ಇಲ್ಲಿ ಆಸ್ತಿ ವಿವರವನ್ನು ಕೊಟ್ಟು ಎಲ್ಲ ಒಂದು ಮಾಹಿತಿಯನ್ನು ಕೊಟ್ಟು ಅಲ್ಲಿ ಪಕ್ಷಕಾರರು ಮತ್ತು ಇಬ್ಬರು ಸಾಕ್ಷಿಗಳು ಸಹಿ ಮಾಡ್ತಾರೆ ಅನ್ನೋದನ್ನು ತಾವು ಗಮನಿಸ್ಬೋದು. ಸೊ ಈ ಥರ ಒಂದು ಅದೇ ಹೀಗೆ ಪ್ರತಿಯೊಂದು ದಾಖಲಾತಿಯನ್ನು ತಾವು ಪರಿಶೀಲಿಸ್ಬೋದು, ಮಾಹಿತಿಯನ್ನು ತಿಳ್ಕೊಳ್ಬೋದು. ಅದು ಖರೀದಿ ಪತ್ರ ಇರ್ಬೋದು ಅಥವಾ ಅಡಮಾನ ಪತ್ರ ಇರ್ಬೋದು, ಯಾವುದೇ ಥರದ ದಾಖಲಾತಿ ಇದ್ದರೂ ಸಹಿತ ಅಲ್ಲಿ ಎಲ್ಲ ಥರದ ದಾಖಲಾತಿಗಳನ್ನು ಅವಕ್ಕರ ಒಂದು ಮಾದರಿ ಪ್ರತಿಯನ್ನು ಈ ವೆಬ್ಸೈಟಲ್ಲಿ ಕೊಟ್ಟಿದ್ದಾರೆ. ತಾವು ಅದರದ ಪ್ರತಿಯನ್ನು ನೋಡ್ಬೋದು ಅಥವಾ ಅದನ್ನು ಡೌನ್ಲೋಡ್ ಕೂಡ ಮಾಡಿಕೊಳ್ಬೋದು ಅನ್ನೋದನ್ನು ತಾವು ಗಮನಿಸ್ಬೋದು. ಧನ್ಯವಾದಗಳು.